ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಟಿಇಟಿಯಲ್ಲಿ ಗಣಿತ ವಿಷಯದಲ್ಲಿ ಕೇಳಬಹುದಾದಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಅತ್ಯಂತ ಸರಳ ವಿಧಾನಗಳಿಂದ ಬಿಡಿಸುವಂತ ಪ್ರಯತ್ನ ಮಾಡಿದ್ದೀವಿ. ಬನ್ನಿ ಸ್ನೇಹಿತರೆ, ತಾವು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ. ಮೊದಲನೇ ಪ್ರಶ್ನೆ, ಬಿಡಿಯು ಸಮಾಂತರ ಚತುರ್ಭುಜ ಎಬಿಸಿಡಿಯ ಕರ್ಣ ಆಗಿದ್ದು ಕೋನ ಸಿಬಿಡಿ = 12x, ಕೋನ ಎಬಿಡಿ = 7y, ಕೋನ ಎಡಿಬಿ = 60 ಡಿಗ್ರಿ ಮತ್ತು ಕೋನ ಸಿಡಿಬಿ = 28 ಡಿಗ್ರಿ ಆದರೆ 2x + 3y ಯ ಮೌಲ್ಯ. ಸ್ನೇಹಿತರಲ್ಲಿ ಎಬಿಸಿಡಿ ಅನ್ನೋ ಒಂದು ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ಬಿಡಿ ಅದರ ಕರ್ಣ ಆಗಿರುತ್ತೆ. ಇವು ಎಬಿ ಮತ್ತು ಸಿಡಿ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಜೊತೆಗೆ ಬಿಡಿ ಕರ್ಣ ಛೇದಕ ಆಗಿರುತ್ತೆ. ಇಲ್ಲಿ ಈ ಕೋನ ಮತ್ತು ಈ ಕೋನದ ಅಳತೆ ಸಮ ಇರುತ್ತೆ, ಏಕೆಂದರೆ ಇವೆರಡು ಅಂತರ್ಪರ್ಯಾಯ ಕೋನಗಳಾಗಿರುತ್ತೆ. ಜೊತೆಗೆ ಈ ಕೋನ ಮತ್ತು ಈ ಕೋನದ ಅಳತೆ ಸೇಮ್ ಇರುತ್ತೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆಗಳು ಏನಿದೆ ನೋಡ್ರಿ. ಕೋನ ಸಿಬಿಡಿ ಇದು 12x ಇದೆ ಅಂತ ಹೇಳ್ತಂದ್ರೆ, ಜೊತೆಗೆ ಎಬಿಡಿ ಇದು 7y ಇದೆ, ಇದು ಎಡಿಬಿ 60 ಡಿಗ್ರಿ ಇದೆ, ನೆಕ್ಸ್ಟು ಸಿಡಿಬಿ 28 ಡಿಗ್ರಿ ಇದೆ. ಇಲ್ಲಿ ಪರ್ಯಾಯ ಕೋನಗಳು ಸಮ ಇರೋದ್ರಿಂದ 12x = 60 ಡಿಗ್ರಿ, ನೆಕ್ಸ್ಟು 7y = 28 ಡಿಗ್ರಿ ಆಗಿರುತ್ತೆ. 12 1 12 ಇಲ್ಲಿ x 5 ಆಗಿರುತ್ತೆ, 7 1 7 4 ಅಂದರೆ y 4 ಆಗಿರುತ್ತೆ. ಇಲ್ಲಿ ನಮಗೆ ಇದರ ಬೆಲೆ 2x + 3y ಬೆಲೆ ಬೇಕಾಗಿರೋದ್ರಿಂದ x ಅಲ್ಲಿ 5 y ಅಲ್ಲಿ 4 ತುಂಬಿದರೆ 2 5 10 + 3 4 12, 10 + 12 22 ಆಗುತ್ತೆ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿದೆ. ಒಬ್ಬ ವಿದ್ಯಾರ್ಥಿ ಭಾಗಲಬ್ಧ ಸಂಖ್ಯೆಗಳ ಕೆಳಗಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾನೆ. ಅವುಗಳಲ್ಲಿ ಯಾವುವು ಸರಿಯಾಗಿವೆ? ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿದೆ, ಸರಿಯಾದ ಆಯ್ಕೆಯಾಗಿದೆ. ಏಕೆಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣ ಸಂಖ್ಯೆಗಳು ಕೂಡ ಇರುತ್ತೆ. ನೆಕ್ಸ್ಟ್ ಬಿ, 0 ಭಾಗಲಬ್ಧ ಸಂಖ್ಯೆ ಅಲ್ಲ. ಇದು ಸರಿಯಾಗಿಲ್ಲ, ಏಕೆಂದರೆ ಭಾಗಲಬ್ಧ ಸಂಖ್ಯೆಯಲ್ಲಿ 0 ಕೂಡ ಇರುತ್ತೆ. ಎಲ್ಲ ಭಿನ್ನ ರಾಶಿಗಳು ಭಾಗಲಬ್ಧ ಸಂಖ್ಯೆಗಳಾಗಿವೆ. ಇದು ಸರಿಯಾದ ಆಯ್ಕೆಯಾಗಿದೆ. ಆಪ್ಷನ್ ಎ ಮತ್ತು ಬಿ ಸರಿಯಾದ ಗುಣಲಕ್ಷಣಗಳಾಗಿರುತ್ತೆ. ಹಾಗಾಗಿ ಆಪ್ಷನ್ 1 ಎ ಮತ್ತು ಸಿ ಸರಿಯಾದ ಉತ್ತರ ಆಗಿದೆ. p³ x + p² × x - y - p × x y + z - z ನ ಒಂದು ಅಪವರ್ತನವು. ಸ್ನೇಹಿತರೆ, ಇಲ್ಲಿ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ. pq + x ಇಲ್ಲಿ p² ಇಂದ ಇದನ್ನು ಗುಣಾಕಾರ ಮಾಡಿರಿ, p² x - p² y ಮೈನಸ್ ಅದೇ ರೀತಿ p ಇಂದ ಇದನ್ನು ಗುಣಾಕಾರ ಮಾಡ್ಕೊಳ್ಳೋಣ, -py - pz - z. ಇಲ್ಲಿ p² x ಮತ್ತು ಇದರಲ್ಲಿ p² x ಅನ್ನು ಕಾಮನ್ ತೆಗೆದುಕೊಳ್ಳೋಣ, p² x × p + 1 ಆಗಿರುತ್ತೆ. ಇಲ್ಲಿ py ಅನ್ನು ಕಾಮನ್ ತೆಗೆದುಕೊಳ್ಳೋಣ, -py ಕಾಮನ್ ತೆಗೆದುಕೊಂಡ್ರೆ ಇಲ್ಲಿ p + 1 ಉಳಿಯುತ್ತೆ. ಇದರಲ್ಲಿ z ಅನ್ನು ಕಾಮನ್ ತೆಗೆದುಕೊಳ್ಳೋಣ, -z p + 1 ಆಗಿರುತ್ತೆ. ಇದರಲ್ಲಿ ಮತ್ತೆ p + 1 ಅನ್ನು ಕಾಮನ್ ತೆಗೆದರೆ ಉಳಿಯುವಂಥದ್ದು p² x - py - z. ಅಂದರೆ ಇದರಲ್ಲಿ ಇದು ಒಂದು ಅಪವರ್ತನ ಆಗಿರುತ್ತೆ, ಜೊತೆಗೆ ಇದು ಒಂದು ಕೂಡ ಅಪವರ್ತನ ಆಗಿರೋದ್ರಿಂದ ಅವರು ಕೇಳಿರುವಂಥದ್ದು ಅಪವರ್ತನದಲ್ಲಿ ಯಾವುದಿದೆ ನೋಡ್ರಿ, p² - py - z. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. 4ನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಇಲ್ಲಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ದತ್ತಾಂಶದ ಮಧ್ಯಾಂಕ x ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ 3 33ರಿಂದ 8 18ರಿಂದ ಬದಲಾಯಿಸಿದಾಗ ಅದರ ಮಧ್ಯಾಂಕ y ಆಗುತ್ತೆ.
ಹಾಗಾದರೆ y ಮೈನಸ್ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. 3, 7, 8, 15, 17, 21, 23, 24, ನೆಕ್ಸ್ಟು 29, 30. ಇಲ್ಲಿ ಒಟ್ಟು 10 ನಂಬರ್ಸ್ ಇದೆ ಸ್ನೇಹಿತರೆ. ಇದರಲ್ಲಿ 10 ನಂಬರ್ಸ್ ಇರೋದ್ರಿಂದ 5ನೇ ಮತ್ತು 6ನೇ ಸಂಖ್ಯೆಗಳ ಸರಾಸರಿ ಇದರ ಮಧ್ಯಾಂಕ ಆಗಿರುತ್ತೆ. ಅಂದರೆ ಇವೆರಡನ್ನು ಕೂಡಿಸಿದ್ರೆ ನಮಗೆ 38 ಆಗುತ್ತೆ. 38/2 = 19. ಇದು ಏನಾಗಿರುತ್ತೆ ಅಂದರೆ ಎಕ್ಸ್ ಮಧ್ಯಾಂಕ 19. ಹಾಗಾದರೆ ನೆಕ್ಸ್ಟ್ ಈಗ 3ನ್ನು 33ರಿಂದ ಅಂದರೆ 3ರ ಜಾಗದಲ್ಲಿ 33 ಬಂದರೆ ನೆಕ್ಸ್ಟು 8ರ ಜಾಗದಲ್ಲಿ 18 ಆದರೆ ಅದರ ಮಧ್ಯಾಂಕ y ಆಗುತ್ತೆ ಅಂತ ಕೇಳ್ತಾರೆ. ಹಾಗಾದರೆ ಇದನ್ನು ಮತ್ತೆ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡಾಗ ಏನಾಗುತ್ತೆ ನೋಡ್ರಿ. ನೆಕ್ಸ್ಟು 7, 15, 17, 18, 21, 23, 24, 29, 30, 33. ಇಲ್ಲಿ 5 ಮತ್ತು 6ನೇ ನಂಬರ್ ಯಾವುದಿದೆ ನೋಡಿ, 21 ಮತ್ತು 23. ಇವುಗಳ ಸರಾಸರಿ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಇವೆರಡನ್ನು ಕೂಡಿದ್ರೆ ನಮಗೆ 44 ಆಗುತ್ತೆ. ಇದರ ಸರಾಸರಿ ಎಷ್ಟಾಗುತ್ತೆ ಅಂದರೆ 22 ಆಗುತ್ತೆ ಸ್ನೇಹಿತರೆ. ಅಂದರೆ ಇದು y-ನ ಬೆಲೆ. ಅವ್ರಿಗೆ ಕೇಳಿರ್ತಕ್ಕಂಥದ್ದು y ಮೈನಸ್ ಎಕ್ಸ್ ಅಂತ ಕೇಳಿದರೆ 22ರಲ್ಲಿ 19ನ್ನು ಕಳೆದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ಸಾರಿ, ಇದು 5ನೇ ಪ್ರಶ್ನೆ ಆಗಬೇಕು ಸ್ನೇಹಿತರೆ. 3 ಸಂಖ್ಯೆಗಳು 2, 3, 4ರ ಅನುಪಾತದಲ್ಲಿವೆ ಮತ್ತು ಅವುಗಳ ಘನಗಳ ಮೊತ್ತ 33,957 ಆಗಿದೆ. ಈ 3 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ಸ್ನೇಹಿತರೆ ಸಂಖ್ಯೆಗಳು ಯಾವುದು ಅಂತ ಕೊಟ್ಟಿಲ್ಲ, ಬಟ್ ಅದರ ಅನುಪಾತವನ್ನು ಕೊಟ್ಟಿರೋದ್ರಿಂದ ನಾವು ಇವುಗಳನ್ನ 2x, 3x, 4x ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಏನಂದ್ರೆ ಅವರ ಘನಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2x ಕ್ಯೂಬ್ ಪ್ಲಸ್ 3x ಕ್ಯೂಬ್ ಪ್ಲಸ್ 4x ಕ್ಯೂಬ್ ಮಾಡಿಕೊಂಡ್ರೆ ಇಲ್ಲಿ 2x ಕ್ಯೂಬ್ ಎಷ್ಟಾಗುತ್ತೆ ಅಂದರೆ 8x ಕ್ಯೂಬ್ ಆಗುತ್ತೆ. ಪ್ಲಸ್ ಇದು 27x ಕ್ಯೂಬ್ ಆಗುತ್ತೆ. 4x ಕ್ಯೂಬ್ ಅಂದರೆ 64x ಕ್ಯೂಬ್ ಈಕ್ವಲ್ ಟು ಇವು 3 ಘನಗಳನ್ನು ಕೂಡಿದರೆ ನಮಗೆ 33,957 ಆಗುತ್ತೆ ಅಂತ ಹೇಳ್ತದೆ. ಹಾಗಾದರೆ ಎಲ್ಲ ಟರ್ಮ್ಸನ್ನು ಕೂಡಿಸಿದ್ರೆ ನಮಗೆ 99x ಕ್ಯೂಬ್ ಈಕ್ವಲ್ ಟು 33,957. ಸ್ನೇಹಿತರೆ ಇದನ್ನು 11ರಿಂದ ಭಾಗಿಸಿದ್ರೆ 11 9 ಆಗುತ್ತೆ. ನೆಕ್ಸ್ಟ್ 11 3 33, 0 95, 11 8 ನೆಕ್ಸ್ಟ್ 7 ಉಳಿತೈತಿ, 11 7 77 ಆಗುತ್ತೆ. ನೆಕ್ಸ್ಟ್ ಮತ್ತೆ ನಾವು 9ರಿಂದ ಭಾಗಿಸ್ಬೋದು. 9 1 9 3 27 ಆಗುತ್ತೆ. ನೆಕ್ಸ್ಟ್ 3 38 ಆಗುತ್ತೆ. 9 4 36, 2 93 27. ಅಂದರೆ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು 343 ಆಗಿರುತ್ತೆ. ಎಕ್ಸ್ ಎಷ್ಟಾಗುತ್ತಪ್ಪ ಅಂದರೆ 343ರ ಘನಮೂಲ 7 ಆಗಿರುತ್ತೆ. ಹಾಗಾದರೆ ಇಲ್ಲಿ ಎಕ್ಸ್ನ ಬೆಲೆ 7 ಆದರೆ ನೆಕ್ಸ್ಟ್ ಹೇಗಿದ್ರೆ ಆ 3 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ ಇಲ್ಲಿ ನಾವು 2x 3x 4x ಈ 2x 3x 4x ಅನ್ನು ಕೂಡಿಸಿದ್ರೆ ನಮಗೆ 9x ಬರುತ್ತೆ. ಹೌದಾ? ಇದ್ರ ಮೊತ್ತ ಅಂದರೆ ನಾವು ಕೂಡಿಸಿದ್ರೆ 9x ಆಗುತ್ತೆ. ಹಾಗಾದರೆ 9x ಅಂದರೆ ಇಂಟು 7 ಈಕ್ವಲ್ ಟು 63. 9 7 63. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿರುತ್ತೆ. ಒಂದು ಬಹುಮುಖ ಘನದ, ಇದು ಘನದ ಆಗಬೇಕು ಸ್ನೇಹಿತರೆ, ಒಂದು ಬಹುಮುಖ ಘನದ ಶೃಂಗಗಳು, ಅಂಚುಗಳು ಮತ್ತು ಮುಖಗಳು ಕ್ರಮವಾಗಿ 10 15 x ಆಗಿದ್ದರೆ 3x ಮೈನಸ್ 12ನ ಬೆಲೆ ಎಷ್ಟು ಅಂತ. ಸ್ನೇಹಿತರೆ ನಮಗೊಂದು ಯೂಲರ್ನ ಸೂತ್ರ ಗೊತ್ತಿದೆ.
ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಇದರಲ್ಲಿ ಬೆಲೆಗಳನ್ನು ತುಂಬಿದರೆ ಎಷ್ಟಾಗುತ್ತೆ ನೋಡ್ರಿ. ಎಫ್ ಎಷ್ಟಿದೆಯಪ್ಪ ಅಂದರೆ ಎಕ್ಸ್ ಇದೆ, ಪ್ಲಸ್ ವಿ ಎಷ್ಟಿದೆ ಅಂದರೆ 10 ಆಗುತ್ತೆ, ಇ ಎಷ್ಟಿದೆ ಅಂದರೆ 15 ಇದೆ, ಪ್ಲಸ್ 2 ಎಕ್ಸ್ ಈಕ್ವಲ್ ಟು 15 ಪ್ಲಸ್ 2 17 ಆಗುತ್ತೆ. ಇದನ್ನ ಈ ಕಡೆ ತೊಗೊಂಡ್ರೆ ಮೈನಸ್ 10, ಎಕ್ಸ್ ಎಷ್ಟಾಗುತ್ತೆ ಅಂದರೆ 7 ಆಗುತ್ತೆ ಸ್ನೇಹಿತರೆ. ಈಗ ನಮಗೆ 3x ಬೇಕಾಗಿರೋದ್ರೆ 3 × 7 ಮೈನಸ್ 12 ಅಂದರೆ 3 7 21 ಮೈನಸ್ 12, 21ರಲ್ಲಿ 12 ಕಳೆದ್ರೆ 9 ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ x ಬೆಲೆ ಕೊಟ್ಟಿದ್ದಾರೆ. ಈ x ಬೆಲೆಗೆ ಎಷ್ಟನ್ನ ಕೂಡಿದ್ರೆ ಅದರ ಮೊತ್ತ 1.1 ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವೀಗ ಇಲ್ಲಿ ಪ್ಲಸ್ ಇರೋದನ್ನ ಕೂಡಿಸ್ಕೊಳ್ಳೋಣ. ಈ ಸಂಖ್ಯೆ ಮತ್ತು ಇದನ್ನು ಅಂದರೆ 1.011 10.11 0.1011 ಸ್ನೇಹಿತರೆ, ಎಲ್ಲ ಸಂಖ್ಯೆಗಳನ್ನು ಕೂಡಿಸಿರಿ ನಿಮಗೆ ನೆಕ್ಸ್ಟ್ ಇಲ್ಲಿ 0 0 0 1 2 2 2 1 1 ಅಂದರೆ 11.222 ಆಗುತ್ತೆ. ನೆಕ್ಸ್ಟು ಇಲ್ಲೊಂದು ಸಂಖ್ಯೆ ಇದೆ ಮೈನಸ್ 12.101 ಮೈನಸ್ 12.101ರಲ್ಲಿ 11.2221 ಕಳಿಬೇಕು ಸ್ನೇಹಿತರೆ. ಕಳೆದ್ರೆ ಉತ್ತರ ಎಷ್ಟು ಬರುತ್ತೆ ಅಂದರೆ 0.8789 ಬರುತ್ತೆ, ಅಂದರೆ ಮೈನಸ್ ಬರುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ 8789 ಬರುತ್ತೆ. ಅಂದರೆ ಈ ಎಕ್ಸ್ ಬೆಲೆ ಇಷ್ಟು ಸಿಕ್ತು ನಮಗೆ. ಈಗ ಇದಕ್ಕೆ ಎಷ್ಟನ್ನ ಕೂಡಿಸಿದ್ರೆ ಅದರ ಬೆಲೆ 1.1 ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾವೀಗ 1.1ಕ್ಕೆ ಈ ಸಂಖ್ಯೆನ ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಪ್ಲಸ್ 8789 ಆಗುತ್ತೆ ಸ್ನೇಹಿತರೆ. ಅಂದರೆ ಈಗ ನೋಡ್ರಿ, ಈ ಸಂಖ್ಯೆ 1 ಮತ್ತು 0ನ್ನು ಕೂಡಿಸಿದ್ರೆ 1 ಆಗುತ್ತೆ. ನೆಕ್ಸ್ಟು 1 ಮತ್ತು 8ನ್ನು ಕೂಡಿಸಿದ್ರೆ 9 ಆಗುತ್ತೆ. 1.9789. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ 28% ರಿಯಾಯಿತಿಯನ್ನು ನೀಡಿದ ನಂತರ 324ಕ್ಕೆ ಆ ವಸ್ತುವನ್ನು ಮಾರುತ್ತಾನೆ. ಅದರ ಖರೀದಿ ಬೆಲೆ 300 ರೂಪಾಯಿ ಆಗಿದೆ. ಅದೇ ನಮೂದಿತ ಬೆಲೆಗೆ 18% ರಿಯಾಯಿತಿಯನ್ನು ನೀಡಿದರೆ ಅವನ ಶೇಕಡ ಲಾಭ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು 100 ರೂಪಾಯಿ ಇರುವಂಥ ವಸ್ತುವಿಗೆ 28% ರಿಯಾಯಿತಿ ನೀಡಿದರೆ ಅಂದರೆ 28 ರೂಪಾಯಿ ಕಡಿಮೆ ಆಗುತ್ತೆ, ಅಂದರೆ ಅದರ 72 ರೂಪಾಯಿ ಆಗುತ್ತೆ. 100 ರೂಪಾಯಿ ಇದ್ದು 72 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಅದರ ಮೇಲೆ 18% ನಾವು ರಿಯಾಯಿತಿಯನ್ನು ನೀಡಿದರೆ 18 ರೂಪಾಯಿ ಕಡಿಮೆಯಾಗಿ 82 ರೂಪಾಯಿ ಆಗುತ್ತೆ. ಹಾಗಾದರೆ ಇಲ್ಲಿ 28% ರಿಯಾಯಿತಿ ನೀಡಿದ ನಂತರ ಆ ವಸ್ತುವಿನ ಮಾರಾಟದ ಬೆಲೆ ಎಷ್ಟಿದೆಯಪ್ಪ ಅಂದರೆ 324 ಇದೆ. ಅಂದರೆ 28% ರಿಯಾಯಿತಿ ನೀಡಿದ ನಂತರ ಅಂದರೆ 100 ರೂಪಾಯಿಗೆ 72 ರೂಪಾಯಿ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ 72 ರೂಪಾಯಿ ಅಂತ ಕೊಟ್ಟರೆ ಅದು 324 ರೂಪಾಯಿ ಆಗುತ್ತೆ. ಅದೇ ರೀತಿ 18% ರಿಯಾಯಿತಿ ನೀಡಿದರೆ ಆ ವಸ್ತು ಎಷ್ಟು ರೂಪಾಯಿಗೆ ಮಾರಾಟ ಆಗುತ್ತೆ ಅನ್ನೋದು ನಾವಿಲ್ಲಿ ಕಂಡುಹಿಡಬೇಕಾಗಿದೆ. ಅಂದರೆ ಇದನ್ನು ಓರೆ ಗುಣಾಕಾರ ಮಾಡಿರಿ. ಅಂದರೆ 324 × 82/72 ಸ್ನೇಹಿತರೆ. ಇದು ನಾವು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 369 ಬರುತ್ತೆ. ಈಗ ಅಂದರೆ ಮಾರಾಟ ಮಾಡಿರ್ತಕ್ಕಂಥ ವಸ್ತುವಿನ ಮಾರದ ಬೆಲೆ ಎಷ್ಟಪ್ಪ ಅಂದರೆ 369. ಎದಕ್ಕೆ ಅಂದರೆ ಅದು ಖರೀದಿ ಮಾಡಿರ್ತಕ್ಕಂಥದ್ದು 300 ರೂಪಾಯಿ, ಮಾರಿದ್ದು 369 ರೂಪಾಯಿ. ಲಾಭ ಎಷ್ಟಾಗಿದೆ? ಮೈನಸ್ 300 ಕಳೆದ್ರೆ 69 ರೂಪಾಯಿ ಲಾಭ ಆಗುತ್ತೆ. ಇದು ಎದಕ್ಕೆ 69 ರೂಪಾಯಿ ಲಾಭ? 300 ರೂಪಾಯಿಗೆ 69 ಲಾಭ ಆದರೆ 100 ರೂಪಾಯಿಗೆ ಎಷ್ಟಾಗುತ್ತೆ ಅಂತ ನಾವು ಲೆಕ್ಕ ಹಾಕಬೇಕಾದ್ರೆ ಶೇಕಡ ಲಾಭವನ್ನು ಲೆಕ್ಕ ಹಾಕಬೇಕಾಗಿದೆ. ಅಂದರೆ 2 0 ಕ್ಯಾನ್ಸಲ್ ಆಗುತ್ತೆ. 3 1 3 23 ಅಂದರೆ 23ರಷ್ಟು. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ.
ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ -40/3 ಆಗಿದೆ. ಅವುಗಳಲ್ಲಿ ಒಂದು -5/2 ಆಗಿದ್ದರೆ ಇನ್ನೊಂದು ಸಂಖ್ಯೆಯ ವಿಲೋಮವು ಈ ಸಂಖ್ಯೆಗಳ ನಡುವೆ ಇರುತ್ತದೆ. ಅಂದ್ರೆ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ್ರೆ ಅದರಲ್ಲಿ ಒಂದನ್ನ ಕೊಟ್ಟಿದ್ದಾರೆ -5/2, ಇನ್ನೊಂದನ್ನ x ಅಂತ ತೆಗೆದುಕೊಂಡ್ರೆ x ಇಂಟು -5/2 ಇವೆರಡನ್ನ ಗುಣಾಕಾರ ಮಾಡಿದ್ರೆ ಗುಣಲಬ್ಧ -40/3 ಅಂತ ಆಗುತ್ತೆ. ಇದು ಕ್ಯಾನ್ಸಲ್ ಮಾಡ್ರಿ, 5 1 5 8 ಅಂದ್ರೆ x ನ ಬೆಲೆ ಎಷ್ಟಾಗುತ್ತಪ್ಪ ಅಂತಂದ್ರೆ ಇದ್ರ ಜೊತೆ ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, 16/3 ಆಗುತ್ತೆ. ಅಂದ್ರೆ ಒಂದು ಸಂಖ್ಯೆ -5/2 ಆದ್ರೆ ಇನ್ನೊಂದು ಸಂಖ್ಯೆ 16/3 ಆಗುತ್ತೆ. ಇದರ ವಿಲೋಮ ಎಷ್ಟಾಗುತ್ತೆ ಅಂದ್ರೆ 3/16 ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತದೆ ಅಂದ್ರೆ ಈ ಸಂಖ್ಯೆ 3/16 ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಜೋಡಿಯ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಇದನ್ನು ದಶಮಾಂಶದಲ್ಲಿ ಬರ್ಕೊಂಡ್ರೆ 0 ಅಂದ್ರೆ 0.30 ಆಗುತ್ತೆ. ನೆಕ್ಸ್ಟು 16 ಅಂದ್ರೆ 16, ನೆಕ್ಸ್ಟ್ 14 ಉಳಿಯುತ್ತೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 0.18 ಸಮಥಿಂಗ್ ಆಗುತ್ತೆ ಇದರ ಬೆಲೆ. ಹಾಗಾದ್ರೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ದಶಮಾಂಶದಲ್ಲಿ ಬರ್ಕೊಳ್ಳೋಣ. ಸ್ನೇಹಿತರಲ್ಲಿ ನಾವು ಒಂದು ಟ್ರಿಕ್ ಯೂಸ್ ಮಾಡೋಣ. ಏನಪ್ಪ ಅಂದ್ರೆ ಕೆಳಗಿಂದ ನಮಗೆ 100 ಬರಬೇಕು, ಛೇದ 100 ಬರುವಂಗೆ ಗುಣಾಕಾರ ಮಾಡ್ಕೊಳ್ಳೋಣ. ಇಲ್ಲಿ 25 100 ಆಗುತ್ತೆ. ಇದು ಕೂಡ 5ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, ಅದು 15/100 ಆಗುತ್ತೆ. ಅಂದ್ರೆ ಇದರ ವ್ಯಾಲ್ಯೂ 0.15. ಇದನ್ನ ನೋಡ್ರಿ 2, ಇದನ್ನು 2ರಿಂದ ಗುಣಾಕಾರ ಮಾಡಿದ್ರೆ ಯಾವ ಛೇದ 100 ಆಗುತ್ತೆ, 100, ಇದು 18 ಆಗುತ್ತೆ. ಅಂದ್ರೆ ಇದು 0.18 ಆಗುತ್ತೆ. ಅಂದ್ರೆ ಇದು ಸ್ನೇಹಿತರೆ ಇದು ಇನ್ನೂ ಕಂಟಿನ್ಯೂ ಇದೆ ಸಂಖ್ಯೆ 0.18 ಹಿಂಗಿದೆ. ಇಲ್ಲಿ ನೋಡಿ 0.15 ಐತಿ, 0.18 ಐತಿ. ಅಂದ್ರೆ ಈ ಸಂಖ್ಯೆ ನಡುವೆ ಇರಲಿಕ್ಕೆ ಸಾಧ್ಯ ಇರಲ್ಲ, ಯಾಕಂದ್ರೆ 1.18 ಗಿಂತ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ಇದರ ಬೆಲೆ ಗೊತ್ತಿದೆ 0.18. ಇದನ್ನು ನಾವು ಈ ಸಂಖ್ಯೆನ ಗುಣಾಕಾರ ಮಾಡಿದ್ರೆ ಇಲ್ಲಿ 20ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಇದು ಸಿಗುತ್ತೆ ನೋಡ್ರಿ, 20/100 ಅಂದ್ರೆ 0.20 ಆಗುತ್ತೆ. ಸ್ನೇಹಿತರೆ ಇಲ್ಲಿ 0.18 0.20 ಇದೆ. ಅಂದ್ರೆ ನಮಗೆ ಬೇಕಾಗಿರತಕ್ಕಂತ ಈ ಸಂಖ್ಯೆ 0.18 ಮತ್ತು 0.20 ನಡುವೆ ಇರುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಬೇಕಾದ್ರೆ ಇನ್ನೆರಡು ಆಪ್ಷನ್ ನೀವು ಕೆಳಗಡೆ ಇರುತ್ತೆ, 3 ಮತ್ತು 4ನೇ ಉತ್ತರವನ್ನು ನೀವು ಚೆಕ್ ಮಾಡ್ಕೋಬಹುದು. ಎರಡು ಸಂಪೂರಕ ಕೋನಗಳ ವ್ಯತ್ಯಾಸ 20 ಡಿಗ್ರಿ ಆಗಿದೆ. ಚಿಕ್ಕ ಕೋನವು P ಆಗಿದ್ದರೆ 3P - 50 ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಸಂಪೂರಕ ಕೋನಗಳ ಅಂತ ಕೇಳಿದ್ರೆ, ಸಂಪೂರಕ ಕೋನಗಳಂದ್ರೆ ಎರಡು ಕೋನಗಳನ್ನು ಕೂಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಒಂದು ಕೋನ ಕೊಟ್ಟಿದ್ದಾರೆ P ಅಂತ, ನಾವು ಇನ್ನೊಂದು ಕೋನವನ್ನು ಥೀಟಾ ಅಂತ ತಗೊಳ್ಳೋಣ. ಥೀಟಾ ಪ್ಲಸ್ P = 180 ಆಗುತ್ತೆ. ಕೇಳಿದ್ ನೋಡಿ. ನೆಕ್ಸ್ಟ್ ಏನ್ ಕೊಟ್ಟಾರ, ಆ ಎರಡು ಸಂಪೂರಕ ಕೋನಗಳ ವ್ಯತ್ಯಾಸ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಥೀಟಾ ಮೈನಸ್ P = 20 ಡಿಗ್ರಿ ಆಗಿರುತ್ತೆ. ಈಗ ನಾವು ಇದನ್ನು ಬಿಡಿಸಿದರೆ ಅಂದ್ರೆ ಎರಡು ಸಮೀಕರಣಗಳನ್ನು ಬಿಡಿಸೋಣ. ನಮಗೆ P ಬೆಲೆ ಬೇಕಾಗಿರೋದ್ರಿಂದ ಥೀಟಾವನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ. ಇಲ್ಲಿ ಪ್ಲಸ್ ಪ್ಲಸ್ ಇರೋದ್ರಿಂದ ನಾವೇನು ಮಾಡೋ ಚಿಹ್ನೆಗಳನ್ನ ಬದಲಾಯಿಸ್ಕೊಳ್ಳೋಣ. ಈಗ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಥೀಟಾ ಮೈನಸ್ ಥೀಟಾ, P ಪ್ಲಸ್ P 2P ಆಗುತ್ತೆ, = 180ರಲ್ಲಿ 20ನ್ನು ಕಳೆದ್ರೆ 160 ಡಿಗ್ರಿ ಉಳಿಯುತ್ತೆ. 2 1 2 8 ಅಂದ್ರೆ P = 80 ಡಿಗ್ರಿ ಆಗಿರುತ್ತೆ. P 80 ಡಿಗ್ರಿ ಆದ್ರೆ 3P ಎಷ್ಟಾಗುತ್ತೆ ಅಂದ್ರೆ 3 × 24 240 ಡಿಗ್ರಿ ಮೈನಸ್ 50 ಡಿಗ್ರಿ = 240ರಲ್ಲಿ 50ನ್ನು ಕಳೆದ್ರೆ ನಮಗೆ 190 ಉಳಿಯುತ್ತೆ. ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿದೆ. 11ನೇ ಪ್ರಶ್ನೆ, A = -2x² + 12x
ಬಿ ಈಕ್ವಲ್ ಟು 11 ಮೈನಸ್ 8x ಪ್ಲಸ್ 3x ಸ್ಕ್ವೇರ್, ಸಿ ಈಕ್ವಲ್ ಟು 17 ಮೈನಸ್ 4x ಸ್ಕ್ವೇರ್, ಡಿ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ x ಮೈನಸ್ 3 ಇದ್ದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ನಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ಗಳ ಸಹಗುಣಕಗಳ ಮೊತ್ತ ಎಷ್ಟು ಅಂತ. ಸ್ನೇಹಿತರೆ, ಇಲ್ಲಿ ನಮಗೆ 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ನ ಸಹಗುಣಕಗಳನ್ನು ಇದರಲ್ಲಿ ತುಂಬಿಕೊಳ್ಳೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ನಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ -2 ಇದೆ. ನೆಕ್ಸ್ಟ್ ಇಲ್ಲೊಂದು 3 ಇದೆ. ನೆಕ್ಸ್ಟು -4 ಇದೆ. ನೆಕ್ಸ್ಟು 1 ಇದೆ. ಇದರಲ್ಲಿ ತುಂಬಿಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ, -2 ಪ್ಲಸ್ 3, ಇಲ್ಲಿ ಪ್ಲಸ್ ಇದೆ ಬಟ್ ಇಲ್ಲಿ -4 ಇರೋದನ್ನು -4, ಇಲ್ಲಿ -1. ಈಗ -2 -1 -3 ಆಗುತ್ತೆ. -3 ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ, -4 ಉಳಿಯುತ್ತೆ. ಇದು ಎಕ್ಸ್ ಸ್ಕ್ವೇರ್ನ ಸಹಗುಣಕಗಳ ಮೊತ್ತ. ನೆಕ್ಸ್ಟ್ ಈಗ ಎಕ್ಸ್ನ ಸಹಗುಣಕಗಳನ್ನು ನೋಡೋಣ. 12 -8 ಇದರಲ್ಲಿ ಇಲ್ಲ, ಹಾಗೆ ಇಲ್ಲಿ ನೆಕ್ಸ್ಟು ಇಲ್ಲಿ ಏನೂ ಇಲ್ಲ ಅಂದರೆ -1 ಇರುತ್ತೆ. -1 ಇದರಲ್ಲಿ ತುಂಬಿದ್ರೆ ಎಷ್ಟಾಗುತ್ತೆ ನೋಡ್ರಿ, 12 -8, ಇಲ್ಲಿ ಏನಿಲ್ಲ ಅಂದರೆ ಸಿ 0 ಇರುತ್ತೆ. ನೆಕ್ಸ್ಟು ಇಲ್ಲಿ -5 ಇರೋದ್ರಿಂದ ಈಗ -1 ಇರೋದ್ರಿಂದ -8 +1 ಆಗುತ್ತೆ. ಎಷ್ಟಾಗುತ್ತೆ ನೋಡ್ರಿ, 12 + 1 13, 13ರಲ್ಲಿ 8 ಕಳೆದ್ರೆ ಇದು 5 ಆಗುತ್ತೆ. ಅಂದರೆ -4 ಮತ್ತು 5 ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ಅಂದರೆ -4 + 5 ಅಂದರೆ ಅದರ ಆನ್ಸರ್ 1 ಆಗಿರುತ್ತೆ, +1 ಆಗಿರುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿರುತ್ತೆ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 4400 ಸೆಂಟಿಮೀಟರ್ ಸ್ಕ್ವೇರ್. ಅದರ ಪಾದದ ಸುತ್ತಳತೆ 110 ಸೆಂಟಿಮೀಟರ್ ಆಗಿದೆ. ಅದರ ಘನಫಲದ ಅಳತೆ ಮೀಟರ್ ಕ್ಯೂಬ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಒಂದು ನೇರ ವೃತ್ತಪಾದ ಸಿಲಿಂಡರ್ ಈ ರೀತಿಯಾಗಿರುತ್ತೆ. ಅವ್ರು ಏನು ಕೇಳಿದಾರಪ್ಪ ಅಂದ್ರೆ, ಈಗ ಕೊಟ್ಟಿದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ರೆ, ಜೊತೆಗೆ ಪಾದದ ಸುತ್ತಳತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪಾದದ ಸುತ್ತಳತೆ ವೃತ್ತಾಕಾರದಲ್ಲಿರೋದ್ರಿಂದ ವೃತ್ತದ ಸುತ್ತಳತೆ ಆಗಿರುತ್ತೆ 2πr. ಎಷ್ಟಿದೆಪ್ಪ ಅಂದರೆ 110 ಸೆಂಟಿಮೀಟರ್ ಇದೆ. ಇಲ್ಲಿ 2/22 ಬೆಲೆ 22/7 ಅಂತ ಹಾಕೋಣ. r = 110 ಆಗುತ್ತೆ. ಇಲ್ಲಿ ನೋಡಿ 11 11 2 ಆಗುತ್ತೆ. ನೆಕ್ಸ್ಟು r = 10. ನೆಕ್ಸ್ಟ್ ಇಲ್ಲಿ 7/4 ಆದರೆ 4 2 ಇಲ್ಲ ಅಂದರೆ r = 35/2 ಆಗುತ್ತೆ. ಅಂದರೆ ಇಲ್ಲಿ ಪಾದದ ತ್ರಿಜ್ಯ ಎಷ್ಟು ಇರುತ್ತಪ್ಪ ಅಂದರೆ 35/2 ಆಗಿರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಅವರು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ VSA = 4400 ಅಂತ. ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ಸೂತ್ರ ಏನಾಗಿರುತ್ತಪ್ಪ ಅಂದರೆ 2πrh ಆಗಿರುತ್ತೆ, 4400. ಇಲ್ಲಿ ನಮಗೆ 2πr ಬೆಲೆ ಗೊತ್ತಿದೆ ಸ್ನೇಹಿತರೆ, 110. ಅಂದರೆ h = 4400 ಡಿವೈಡೆಡ್ ಬೈ ಈ 2πrh ಕೆಳಗಡೆ ಬರುತ್ತೆ ಅಂದರೆ ಕೆಳಗಡೆ ಬರುತ್ತೆ. ಹಾಗಾಗಿ ಅದರ ಬೆಲೆಯನ್ನು ಡೈರೆಕ್ಟ್ ಹಾಕಿರೋಣ, 110 ಅಂತ. 0 0 ಕ್ಯಾನ್ಸಲ್ ಆಗುತ್ತೆ, 1 11 4 0. h = 40. ಅಂದರೆ ಇದರ ಎತ್ತರ ಎಷ್ಟಿರುತ್ತಪ್ಪ ಅಂದರೆ 40 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ನಾವು ಈ ಘನಫಲ ಕಂಡುಹಿಡಿಯಬೇಕಾಗಿದೆ. ಘನಫಲ ಏನಾಗಿರುತ್ತಪ್ಪ ಅಂದರೆ πr² ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಪೈ ಬೆಲೆ 22/7 ಇಂಟು r² ಅಂದರೆ 35/2 ಇಂಟು 35/2 ಇಂಟು 40. h 40 ಇದೆ. 2 4 4 10 40 ಆಗುತ್ತೆ. ನೆಕ್ಸ್ಟು 7 1 7 5 35. ಸ್ನೇಹಿತರೆ, 22 ಇಂಟು 25 ಇಂಟು 5 ಇಂಟು 10 ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ನಮಗೆ ಉತ್ತರ
38,500 ಆಗಿರುತ್ತೆ. ನೀವು ಗುಣಾಕಾರ ಮಾಡಿ. ನೆಕ್ಸ್ಟ್ ಇದು ಏನಪ್ಪ ಅಂದರೆ ಸೆಂಟಿಮೀಟರ್ ಕ್ಯೂಬಲ್ಲಿದೆ ಉತ್ತರ, ಬಟ್ ಅವ್ರಿಗೆ ಕೇಳಿದ ನಮಗೆ ಮೀಟ್ರ್ ಕ್ಯೂಬಲ್ಲಿ ಅಂತ ಕೇಳಿದರೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದೇ ಸಂಖ್ಯೆಯನ್ನು 10 ಲಕ್ಷದಿಂದ ಭಾಗಿಸಬೇಕು. ಲಕ್ಷದಿಂದ ಭಾಗಿಸಿದ್ರೆ ನಮಗೆ ಅದು ಮೀಟರ್ ಕ್ಯೂಬಲ್ಲಿ ಉತ್ತರ ಸಿಗುತ್ತೆ. ಈ 2 0 ಈ 2 0 ಕ್ಯಾನ್ಸಲ್ ಮಾಡಿ. ಈಗ ಎಷ್ಟು ಉಳಿದಿದೆ ನೋಡ್ರಿ, 1 2 3 4 0 ಉಳಿಯುತ್ತೆ. ಹಾಗಾಗಿ 1 2 3 4 ಅಂಕಿಯನ್ನು ಬಿಟ್ಟು ಬಿಂದು ಕೊಟ್ಟರೆ ಅದರ ಉತ್ತರ ಇಷ್ಟು ಇರುತ್ತೆ, 0.0385. ಆಪ್ಷನ್ 0.0325. ಸರಿ ಸ್ನೇಹಿತರೆ, ಇಲ್ಲಿ 2 ಸೇಮ್ ಆಗಿದೆ. ಆಪ್ಷನ್ನು 2 ಸರಿಯಾದ ಉತ್ತರ ಆಗಿರುತ್ತೆ. ಇದು ಸ್ವಲ್ಪ ಬದಲು ಬೇರೆ ಆಗಬೇಕಾಗಿತ್ತು, 2 ಸೇಮ್ ಆಗಿದೆ, ಸಾರಿ. ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಇಲ್ಲಿ ABC ಮತ್ತು DEF ತ್ರಿಭುಜಗಳಲ್ಲಿ ಕೋನ B = 90 ಡಿಗ್ರಿ, BC = 8 ಸೆಂಟಿಮೀಟರ್, ಕೋನ A = 40 ಡಿಗ್ರಿ, DE = 8 ಸೆಂಟಿಮೀಟರ್, ಕೋನ F = 40 ಡಿಗ್ರಿ ಮತ್ತು ಕೋನ E = 90 ಡಿಗ್ರಿ ಆಗಿದ್ದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಅಂದರೆ ಕೋನ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸರ್ವಸಮ ಅಂತ ತೋರಿಸಬೇಕಾಗಿದೆ. ಅಂದರೆ ಎರಡು ತ್ರಿಭುಜಗಳಲ್ಲಿ ಸರ್ವಸಮ ಆಗಿರಬೇಕಂದ್ರೆ ಯಾವ ಕಂಡೀಷನ್ಸ್, ಇಲ್ಲಿ 2 ಕಂಡೀಷನ್ ಇದೆ. ಅಂದರೆ RHS ನೆಕ್ಸ್ಟು AS ಈ ಥರ ಕಂಡೀಷನ್ ಕೊಟ್ಟಿದ್ದಾರೆ. ಜೊತೆಗೆ ತ್ರಿಭುಜಗಳನ್ನು ಸರ್ವಸಮ್ಮತೆಯನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದಾರೆ. ಆದರೆ ಯಾವುದು ಸರಿ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದೊಂದು ಕೋನ 90 ಡಿಗ್ರಿ ಆಗಿರೋದ್ರಿಂದ ಸಾಮಾನ್ಯ ಇವೆರಡು ಲಂಬ ಕೋನ ತ್ರಿಭುಜಗಳಾಗಿರುತ್ತೆ. ಈಗ ಇದು 90 ಡಿಗ್ರಿ ಇರೋದ್ರಿಂದ B ಅಂತ ತಗೊಳ್ಕೊಳ್ಳೋಣ. ನೆಕ್ಸ್ಟ್ BC, ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾವು E ಅಂತ ತಗೊಳ್ಳೋಣ. ನೆಕ್ಸ್ಟು ಇನ್ನೊಂದು ಕೋನ BC 8 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. BC ಇದನ್ನ C ಅಂತ ತಗೊಳ್ಳೋಣ, ಇದು 8 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟು DE ಇದನ್ನು D ಅಂತ ತೆಗೆದುಕೊಳ್ಳೋಣ. ಇದು ಯಾವಾಗ ಎಷ್ಟಾಗುತ್ತೆ ಅಂದರೆ ಅವಾಗ 8 ಸೆಂಟಿಮೀಟರ್. ಅಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಇದು A ಆಗುತ್ತಾ, ಇದು F ಆಗಿರುತ್ತೆ. ನೆಕ್ಸ್ಟ್ ಕೋನ A ಎಷ್ಟಿದೆ ನೋಡ್ರಿ, 40 ಡಿಗ್ರಿ ಇದೆ. ನೆಕ್ಸ್ಟ್ ಕೋನ F 40 ಡಿಗ್ರಿ ಇದೆ. ಇಲ್ಲಿ ನಮಗೆ ಈ ಕೋನ ಯಾವುದಾದ್ರು ನೋಡ್ರಿ, A ಮತ್ತು F ಸಮ ಇದೆ. ನೆಕ್ಸ್ಟು B ಮತ್ತು E ಸಮ ಇದೆ. B ಮತ್ತು E ಸಮ ಇದೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಒಂದು C ಮತ್ತು D. ಇದು ABC ಸರ್ವಸಮ FED ಆಗಿರುತ್ತೆ. ಹಾಗಾದ್ರೆ ಕಂಡೀಷನ್ ಯಾವುದು? ABC ಸರ್ವಸಮ FED ಇರ್ತಕ್ಕಂಥದ್ದು ಇಲ್ಲಿ 2 ಇದೆ. ಅಂದರೆ ಇದು ಆಗಲ್ಲ, ಇದು ಆಗಲ್ಲ, ಇದು ಒಂದಿದೆ, ಇದು ಒಂದಿದೆ. ಅದರಲ್ಲಿ ಯಾವುದಾಗುತ್ತೆ ಅನ್ನೋದನ್ನು ಗಮನಿಸ್ರಿ. ಇಲ್ಲಿ RHS ಅಂದರೆ ಲಂಬಕೋನ, ವಿಕರ್ಣ, ಬಾಹು ಆಗುತ್ತೆ. ಬಟ್ ಇಲ್ಲಿ ವಿಕರ್ಣದ ಅಳತೆ ನಾವು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಇಲ್ಲಿ ನಾವು ಒಂದು ಬಾಹು ಪಾದವನ್ನು ತೆಗೆದುಕೊಂಡಿವಿ, BC ಮತ್ತು ED. ಹಾಗಾಗಿ ಇದನ್ನು ನಾವು A ಅಂದರೆ ಒಂದು ಕೋನ A, ಇನ್ನೊಂದು ಕೋನ A, ಇನ್ನೊಂದು ಬಾಹುವನ್ನು ತೆಗೆದು ಸೈಡ್ AAS ಅಂದರೆ ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. 3 ಕ್ರಮಾನುಗತ ಪೂರ್ಣಾಂಕಗಳಿವೆ. ಅವುಗಳನ್ನು ಏರಿಕೆ ಕ್ರಮದಲ್ಲಿ ತೆಗೆದುಕೊಂಡು ಕ್ರಮವಾಗಿ 3, 5 ಮತ್ತು 2ರಿಂದ ಗುಣಿಸಿದಾಗ ಅವುಗಳ ಮೊತ್ತ 99 ಆಗುತ್ತದೆ. ಮೊದಲ ಮತ್ತು ಮೂರನೇ ಪೂರ್ಣಾಂಕಗಳ ಮೊತ್ತ ಎಷ್ಟು ಅಂತ. ಇಲ್ಲಿ ನಾವು ಕ್ರಮಾನುಗತ ಸಂಖ್ಯೆಗಳಂದರೆ ಅವು x + 1 x + 2 ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವನ ಕ್ರಮವಾಗಿ 3ರಿಂದ ಗುಣಿಸ್ತೀವಿ. ನೆಕ್ಸ್ಟ್ ಇದನ್ನು ಎರಡನೇ ಸಂಖ್ಯೆಯನ್ನು 5ರಿಂದ ಗುಣಿಸ್ತೀವಿ. ಮೂರನೇ ಸಂಖ್ಯೆಯನ್ನು 2ರಿಂದ ಗುಣಿಸಿ ಇವುಗಳನ್ನು ಕೂಡಿದರೆ ಮೊತ್ತ 99 ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಎಷ್ಟಾಗುತ್ತೆ ನೋಡ್ರಿ, 3x 5ರಿಂದ ಗುಣಾಕಾರ ಮಾಡಿದ್ರೆ 5x + 5 + 2x + 4 = 90 ಡಿಗ್ರಿ.
3x 5x 8x ಪ್ಲಸ್ 2x 10x ಆಗುತ್ತೆ. 5 ಪ್ಲಸ್ 4 9 ಆಗುತ್ತೆ. 99 ಮೈನಸ್ 9 ಇದನ್ನ 9ನ ಬಲಭಾಗ ತೆಗೆದುಕೊಂಡ್ಬಂದ್ಬಿಡೋಣ. ಅವಾಗ ಇದು 90 ಆಗುತ್ತೆ. ಈಗ 10 1 10 9 x ಬೆಲೆ ಎಷ್ಟಾಗುತ್ತೆ ಅಂದರೆ 9 ಆಗುತ್ತೆ. ಸ್ನೇಹಿತರೆ ಇಲ್ಲಿ ಕ್ರಮಾನುಗತ ಅಂತ ಕೇಳಿದ್ರೆ ಅಂದರೆ ಒಂದು ಸಂಖ್ಯೆ 9 ಆದರೆ ನೆಕ್ಸ್ಟ್ ಸಂಖ್ಯೆ 10 ಆಗಿರುತ್ತೆ, ನೆಕ್ಸ್ಟ್ ಸಂಖ್ಯೆ 11 ಆಗಿರುತ್ತೆ. 9 10 11 ಆಗಿರುತ್ತೆ. ಅವ್ರು ಕೇಳಿದ್ದು ಮೊದಲ ಮತ್ತು ಮೂರನೇ ಅಂತಂದರೆ 9 ಮತ್ತು 11 ಇವುಗಳ ಮೊತ್ತ ಅಂತ ಕೇಳಿದ್ದಾರೆ. ಅಂದರೆ 9ಕ್ಕೆ 11 ಕೂಡಿಸಿದ್ರೆ ನಮಗೆ ಉತ್ತರ 20 ಬರುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. 15ನೇ ಪ್ರಶ್ನೆ, ಒಂದು 8 ಅಂಕಿಯ ಸಂಖ್ಯೆ 9 4 7 1 x 9 y 2 ಅಂತ ಇದೆ ಸ್ನೇಹಿತರೆ. ಇಲ್ಲಿ x ಮತ್ತು y ಅನ್ನು ಕೊಟ್ಟಿಲ್ಲ. ಇದು 72ರಿಂದ ಪೂರ್ಣವಾಗಿ ಭಾಗವಾದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಅಂದರೆ ಇಲ್ಲಿ x ಮತ್ತು y ಬೆಲೆಗಳನ್ನು ಕೊಟ್ಟಿದ್ದಾರೆ. x ಮತ್ತು y ಬೆಲೆಗಳನ್ನು ಇದರಲ್ಲಿ ತುಂಬಿದರೆ ಆ ಸಂಖ್ಯೆ 72ರಿಂದ ಪೂರ್ಣವಾಗಿ ಭಾಗಬೇಕು. 72ರಿಂದ ಭಾಗ ಹೋಗ್ಬೇಕಂದ್ರೆ ಸ್ನೇಹಿತರೆ ಅದನ್ನು ನಾವು 8 9 ಅಂತ ಬರ್ಕೋಬೋದಲ್ಲ. ಅದರ ಅಪವರ್ತನ ಬರೆದ್ರೆ 8 9 ಆಗುತ್ತೆ. ಅಂದರೆ ಈ ಸಂಖ್ಯೆ 8ರಿಂದನೂ ಪೂರ್ಣವಾಗಿ ಭಾಗವಾಗಬೇಕು ಮತ್ತು 9ರಿಂದನೂ ಪೂರ್ಣವಾಗಿ ಭಾಗ ಆಗಬೇಕು. ಮೊದಲು ನಾವು 9ರಿಂದ ಭಾಗ ಹೋಗೋದನ್ನ ಸಂಖ್ಯೆಯನ್ನು ಚೆಕ್ ಮಾಡೋಣ. ಯಾಕಂದರೆ ಈ ಎಲ್ಲ ಸಂಖ್ಯೆಗಳ ಮೊತ್ತ ಎಷ್ಟಾಗಬೇಕಂದ್ರೆ 9ರಿಂದ ಭಾಗ ಆಗಬೇಕು. ಹಾಗಾಗಿ ನಾವು ಈಸಿ ಆಗಿರೋದ್ರಿಂದ ಮೊದಲು 9ರಿಂದ ಭಾಗ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇ ಆಪ್ಷನಲ್ಲಿ 94 71 x 9 y 2. ಸ್ನೇಹಿತರೆ ಇಲ್ಲಿ ನಾವು 9 ಹೋಗುತ್ತೆ, ಯಾಕಂದರೆ 9ರಿಂದ ಭಾಗ ಆದರೆ 9 9 ಇದು 9 ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ 7 2 9 ಆಗುತ್ತೆ. ಈಗ 4 1 ಉಳಿಯುತ್ತೆ. ಈಗ x ಅಲ್ಲಿ 8ನ ತುಂಬಿದರೆ ನೆಕ್ಸ್ಟ್ y ಅಲ್ಲಿ 5 ತುಂಬಿದರೆ ಎಷ್ಟಾಗುತ್ತೆ ನೋಡ್ರಿ. ಈ 8 1 ಕ್ಯಾನ್ಸಲ್ ಆಗುತ್ತೆ, 8 1 ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ 4 ಮತ್ತು 5 ಕೂಡ 9 ಆಗುತ್ತೆ, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇದು ಸರಿಯಾಗಿದೆ. ತಪ್ಪಾಗಿರೋದು ಯಾವುದು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ನೆಕ್ಸ್ಟ್ 4 ಎರಡನೇ ಆಪ್ಷನ್ ತುಂಬ್ರಿ. ಇಲ್ಲಿ 4 ಇಲ್ಲಿ 9ನ್ನು ತುಂಬಿದರೆ ನೋಡ್ರಿ 9 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 ಪ್ಲಸ್ 4 1 9 ಆಗುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 9 5 ತುಂಬ್ರಿ. 9 5 ತುಂಬಿದ್ರೆ ಏನಾಗುತ್ತೆ ನೋಡ್ರಿ, 9 ಕ್ಯಾನ್ಸಲ್ ಆಗುತ್ತೆ. 4 1 5 5 5 10 ಆಗುತ್ತೆ. ಸ್ನೇಹಿತರೆ ಇಲ್ಲಿ ನಮಗೆ ಆಪ್ಷನ್ 3 ತಪ್ಪಾಗಿರುವಂಥ ಹೇಳಿಕೆ ಆಗಿರುತ್ತೆ. ಬೇಕಾದ್ರೆ ಇದು ಕೆಳಗಿನೊಂದು ಚೆಕ್ ಮಾಡಿರಿ. 3 1 y ಇದೆ. ಅಂದರೆ 4 1 5 3 8 1 9 ಅಂದರೆ 9ರಿಂದ ಭಾಗ ಆಗುತ್ತೆ. ಅಂದರೆ ನಮಗೆ x 9 y 5 ಆದರೆ ಅದು 72ರಿಂದ ಪೂರ್ಣವಾಗಿ ಭಾಗ ಆಗಲ್ಲ. ಹಾಗಾಗಿ ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ ಪ್ರಶ್ನೆಗಳ ಡಿಸ್ಕಷನ್ನು ಇನ್ನು ಕಂಟಿನ್ಯೂ ಆಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ತಾವು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.